ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ 1973 ಅನ್ನೋ ಚಾಪ್ಟರ್ನ ಮಾಡ್ತಿದ್ದೀನಿ. ಇದು ಬಂದ್ಬಿಟ್ಟು JIGL ಅನ್ನೋ ಸಬ್ಜೆಕ್ಟಲ್ಲಿ ಇದೆ. ಇದು CRPC ಅಂತ ಕರೀತಾರೆ ಇದನ್ನು. ಇದು ಬಂದ್ಬಿಟ್ಟು 1 ಏಪ್ರಿಲ್ 1973 ಲಾಂಚ್ ಆಗಿದ್ದು. ಇದು ಬಂದು ಒಂದು ಪ್ರೊಸೀಜರಲ್ ಲಾ, ಅಂದರೆ ಡಿಫೈನ್ ದ ಪ್ರೊಸೀಜರ್ ಫಾಲೋಡ್ ಬೈ ದ ಕ್ರಿಮಿನಲ್ ಕೋಡ್. ಕ್ರಿಮಿನಲ್ ಕೋಡ್ ಏನು ಫಾಲೋ ಮಾಡುತ್ತೋ ಅದನ್ನು ಪ್ರೊಸೀಜರ್ನ ಇದು ಮಾಡ್ತಾರೆ. ಇದು ತುಂಬ ಇಂಪಾರ್ಟೆಂಟ್ ಚಾಪ್ಟರು. ಇದ್ರ ವೆಯ್ಟೇಜ್ ಬಂದ್ಬಿಟ್ಟು 8 to 12 ಮಾರ್ಕ್ಸ್ ಇದೆ. ಓಕೆನಾ. ಇದ್ರದ್ದು ಸಬ್ಸ್ಟ್ಯಾಂಟಿವ್ ಲಾ ಬಂದ್ಬಿಟ್ಟು IPC 1860. ಇದ್ರದ್ದು ಸಬ್ಸ್ಟ್ಯಾಂಟಿವ್ ಲಾ. IPCಲಿ ಏನು ಡಿಫೈನ್ ಮಾಡ್ತಾರೆ ಅಂದರೆ, ಒಂದು ಮರ್ಡರ್ ಆಗಿದ್ದರೆ ಅದಕ್ಕೆ ಡೆಫಿನೇಷನು ಮತ್ತು ಪನಿಷ್ಮೆಂಟು IPC 1860 ಸಿಗುತ್ತೆ. CRPCಲಿ ಹೌ ಟು ಫೈಲ್ ಎ ಕ್ರಿಮಿನಲ್ ಕಂಪ್ಲೇಂಟ್ ಅಥವಾ ವೇ ಟು ಫೈಲ್ ಎ FIR, ವೇ ಟು ಫೈಲ್ ಎ ಕಂಪ್ಲೇಂಟ್, ವಾಟ್ ಆರ್ ದ ಪ್ರೊಸೀಜರ್ ಟು ಬಿ ಫಾಲೋಡ್, ಅದೆಲ್ಲ CRPC 1973 ಇದು ಹೇಳ್ತಾರೆ, ಅಂದರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಓಕೆನಾ. ಇದರೊಳಗೆ 3 ಸ್ಟೇಜಸ್ ಇರುತ್ತೆ. ಒಂದು ಬಂದುಬಿಟ್ಟು ಕ್ರಿಮಿನಲ್ ಪ್ರೊಸೀಡಿಂಗಿಗೆ 3 ಸ್ಟೇಜಸ್. ಫಸ್ಟ್ ಒನ್ ಬಂದುಬಿಟ್ಟು ಇನ್ವೆಸ್ಟಿಗೇಷನ್. ಇದು ಸೆಕ್ಷನ್ 2 ಸಬ್ಸೆಕ್ಷನ್ H ಇದನ್ನು ಡಿಫೈನ್ ಮಾಡಿದ್ದಾರೆ. ಕಂಡಕ್ಟೆಡ್ ಬಂದುಬಿಟ್ಟು ಪೊಲೀಸು. ಇದು ಪರ್ಪಸ್ ಬಂದುಬಿಟ್ಟು ಕಲೆಕ್ಟ್ ಫ್ಯಾಕ್ಟ್ಸ್ ಆ್ಯಂಡ್ ಎವಿಡೆನ್ಸ್. ಫ್ಯಾಕ್ಟ್ಸ್ ಎವಿಡೆನ್ಸ್ನ ಕಂಡಕ್ಟ್ ಮಾಡೋಕ್ಕೋಸ್ಕರ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಪ್ರೊಸೀಡಿಂಗು ಇದು ನಾನ್ ಜುಡಿಷಿಯಲ್ ಆಗಿರ್ಬೋದು. ನೆಕ್ಸ್ಟು ಸ್ಟೇಜ್ ಬಂದ್ಬಿಟ್ಟು ಎಂಕ್ವೈರಿ. ಇದು ಬಂದ್ಬಿಟ್ಟು ಕಂಡಕ್ಟೆಡ್ ಬೈ ಪೊಲೀಸ್ ಅಥವಾ ಮ್ಯಾಜಿಸ್ಟ್ರೇಟ್, ಯಾರು ಬೇಕಂದ್ರೂ ಆಗಿರ್ಬೋದು. ಇದು ಈ ಪರ್ಪಸ್ ಬಂದ್ಬಿಟ್ಟು ಚೆಕ್ ದ ವ್ಯಾಲಿಡಿಟಿ ಆಫ್ ಕೇಸ್ದು ವ್ಯಾಲಿಡಿಟಿನ ಚೆಕ್ ಮಾಡೋದು. ಪ್ರೊಸೀಡಿಂಗ್ ಬಂದ್ಬಿಟ್ಟು ಜುಡಿಷಿಯಲ್ ಅಥವಾ ನಾನ್ ಜುಡಿಷಿಯಲ್. ಜುಡಿಷಿಯಲ್ ಅಂದರೆ ಕೋರ್ಟಲ್ಲಿ ನಡೆಯುವಂಥದ್ದು. ನಾನ್ ಜುಡಿಷಿಯಲ್ ಅಂದರೆ ಅಲ್ಲಲ್ಲೇ ಸಾರ್ಟ್ ಆಗೋವಂಥದ್ದು. ಇನ್ವೆಸ್ಟಿಗೇಷನ್ ಪೊಲೀಸ್ ಮಾಡೋದ್ರಿಂದ ಅಲ್ಲಲ್ಲೇ ಇದಾಗುತ್ತೆ, ಕೋರ್ಟ್ ಮಾಡೋಂಥದ್ದಲ್ಲ ಅದು. ಇದು ಮ್ಯಾಜಿಸ್ಟ್ರೇಟ್ ಮಾಡಿದ್ರೆ ಜುಡಿಷಿಯಲ್ ಆಗುತ್ತೆ, ಪೊಲೀಸ್ ಮಾಡಿದ್ರೆ ನಾನ್ ಜುಡಿಷಿಯಲ್. ಇದು ನೆಕ್ಸ್ಟ್ ಟ್ರಯಲ್ ನೋಡೋಣ. ಟ್ರಯಲ್ಲು 3rd ಸ್ಟೇಜು. ಇದು CRPCಲಿ ಡಿಫೈನ್ ಮಾಡಿಲ್ಲ. ಎಂಕ್ವೈರಿ CRPCಲಿ ಸೆಕ್ಷನ್ 2 ಸಬ್ಸೆಕ್ಷನ್ G ಡಿಫೈನ್ ಮಾಡಿದ್ದಾರೆ. ಟ್ರಯಲ್ಲು CRPCಲಿ ಡಿಫೈನ್ ಮಾಡಿಲ್ಲ. ಇದು ಕಂಡಕ್ಟ್ ಮಾಡಿರೋದು ಬಂದ್ಬಿಟ್ಟು ಕೋರ್ಟಲ್ಲಿ ಜಡ್ಜ್ ಕಂಡಕ್ಟ್ ಮಾಡ್ತಾರೆ. ಇದ್ರ ಪರ್ಪಸ್ ಬಂದ್ಬಿಟ್ಟು ಜುಡಿಷಿಯಲ್ ಡಿಟರ್ಮಿನೇಷನ್ ಅಂತ. ಪ್ರೊಸೀಡಿಂಗ್ ಬಂದ್ಬಿಟ್ಟು ಆಲ್ವೇಸ್ ಜುಡಿಷಿಯಲ್ ಆಗೇ ಇರುತ್ತೆ. ಇಲ್ಲಿ ನೋಡಿ, ಒಂದು ಅಫೆನ್ಸ್ ಆಗಿದೆ, ಅದು ಆ್ಯಕ್ಟ್ ಆಗಿರಲಿ ಒಮಿಷನ್ ಆಗಿರಲಿ, ವಿಚ್ ಮೇ ಬಿ ಮೇಡ್ ಪನಿಷ್ಡ್ ಬೈ ಎನಿ ಲಾ ಆರ್ ಅಗೇನ್ಸ್ಟ್ ವಿತ್ ದ ಕಂಪ್ಲೇಂಟ್ ಈಸ್ ಫೈಲ್ಡ್ ಬಿಫೋರ್ ಎ ಮ್ಯಾಜಿಸ್ಟ್ರೇಟ್ ಬೈ ದ ಸ್ಟೇಟ್. ಯಾವುದೇ ಒಂದು ಅಫೆನ್ಸ್ ಮಾಡಿದ್ರು ಅದು ಲಾ ಪ್ರಕಾರ ಪನಿಷಬಲ್ ಆಗಿದ್ದರೆ ಮತ್ತು ಅದ್ರ ವಿರುದ್ಧ ಕಂಪ್ಲೇಂಟ್ ಫೈಲ್ ಆಗಿದೆ ಮ್ಯಾಜಿಸ್ಟ್ರೇಟ್ ಹತ್ರ, ಅವ್ರನ್ನ ಕರ್ಕೊಂಬಂದು ಅದು ಅಫೆನ್ಸ್ ಅಂತ ಕನ್ಸಿಡರ್ ಆಗುತ್ತೆ. ಓಕೆನಾ. ಅದು ಮತ್ತು ಅದರೊಳಗೆ ಮೆನ್ಸ್ರಿಯ ಪ್ರೆಸೆಂಟ್ ಆಗಿರಬೇಕಾಗುತ್ತೆ. ಎವ್ರಿ ಅಫೆನ್ಸಲ್ಲೂ ಮೆನ್ಸ್ರಿಯ ಪ್ರೆಸೆಂಟ್ ಆಗಿರಲೇಬೇಕು. ಮೆನ್ಸ್ರಿ ಅಂದರೆ ಗಿಲ್ಟಿ ಮೈಂಡ್ ಅಂತ ನಾನು ಆಲ್ರೆಡಿ ತುಂಬ ಸತಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಇದನ್ನು ಚೆಕ್ ಮಾಡ್ಬೋದು ನೀವು. ಮೆನ್ಸ್ರಿಯ ಬಂದ್ಬಿಟ್ಟು ಇದರೊಳಗೆ ಸಬ್ಸ್ಟ್ಯಾಂಟಿವ್ ಕಾನ್ಸೆಪ್ಟು, ಕಂಪಲ್ಸರಿ ಆಗಿರೋವಂಥ ಒಂದು ಕಾನ್ಸೆಪ್ಟು. ಇವಾಗ ಒಂದು ಕೊಲೆ ಆಯಿತು ಅಥವಾ ಏನೋ ಒಂದು ಅಫೆನ್ಸ್ ಆಯಿತು ಅಂದ್ಕೊಳ್ಳಿ, ಆವಾಗ ಅಲ್ಲಿ ನೋಡಿರ್ತಾರಲ್ಲ ಕೊಲೆ ಆಗಿರೋದನ್ನ, ಅವ್ರನ್ನ ವಿಕ್ಟಿಮ್ ಅಥವಾ ಹೈ ವಿಟ್ನೆಸ್ ಅಂತ ಕರಿತೀವಿ. ಅವರು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಇನ್ಫಾರ್ಮ್ ಮಾಡ್ತಾರೆ. ಇನ್ಫಾರ್ಮ್ ಮಾಡಿದಾಗ ಪೊಲೀಸವರು ರಿಜಿಸ್ಟ್ರೇಷನ್ ಮಾಡ್ಕೋತಾರೆ ಇನ್ಫಾರ್ಮೇಷನ್ನ ಆಫ್ ಆ್ಯನ್ ಅಫೆನ್ಸ್ ಆ್ಯಸ್ ಪರ್ ದ ಮ್ಯಾನರ್ ಪ್ರಿಸ್ಕ್ರೈಬ್ಡ್ ಬೈ ದ SG. ಸ್ಟೇಟ್ ಗೌರ್ಮೆಂಟಲ್ಲಿ ಯಾವ ಮ್ಯಾನರಲ್ಲಿ ಅದನ್ನು ಇನ್ಫಾರ್ಮೇಷನ್ನ ರೆಕಾರ್ಡ್ ಮಾಡಬೇಕು ಅಂತ ಹೇಳಿರ್ತಾರೋ, ರಿಜಿಸ್ಟ್ರೇಷನ್ ಮಾಡಬೇಕು ಅಂತ, ಆ ಮ್ಯಾನರಲ್ಲಿ ಪೊಲೀಸರು ರಿಜಿಸ್ಟ್ರೇಷನ್ ಮಾಡ್ತಾರೆ. 2 ಟೈಪ್ ಆಫ್ ಅಫೆನ್ಸಸ್ ಇರುತ್ತೆ. ಒಂದು ಕಮ್ಯೂಸಿಬಲ್ ಅಫೆನ್ಸು, ಇನ್ನೊಂದು ನಾನ್ ಕಮ್ಯೂಸಿಬಲ್ ಅಫೆನ್ಸು. ಇದನ್ನು ಯಾವುದು ನಾನ್ ಕಮ್ಯೂಸಿಬಲ್ ಅಫೆನ್ಸು, ಯಾವುದು ಕಮ್ಯೂಸಿಬಲ್ ಅಫೆನ್ಸ್ನ ಅಂತ ಪೊಲೀಸು ಡಿಸಿಷನ್ ತೊಗೋತಾರೆ. ಇದು ನಾನ್ ಕಮ್ಯೂಸಿಬಲ್, ಇದು ಕಮ್ಯೂಸಿಬಲ್ ಅಂತ. ನಾವು ತಿಳ್ಕೊಳ್ಳೋಣ ಕಮ್ಯೂಸಿಬಲ್ ಅಂದರೆ ಏನು, ನಾನ್ ಕಮ್ಯೂಸಿಬಲ್ ಅಂದರೆ ಏನು ಅಂತ. ಕಮ್ಯೂಸಿಬಲ್ ಅಫೆನ್ಸ್ ಅಂತ ಅಂದರೆ ಜನರಲಿ ಇದು ನಾನ್ ಬೇಲೆಬಲ್ ಆಗಿರುತ್ತೆ. ನಾನ್ ಬೇಲೆಬಲ್ ಅಂದರೆ ಬೇಲ್ ಕೊಡೋದೇ ಇಲ್ಲ ಅಂತಲ್ಲ. ಬೇಲ್ ಬೇಕು ಅಂದರೆ ನಿಮಗೆ ಕೋರ್ಟಿಂದನೇ ಬೇಲ್ ಕೊಡ್ತಾರೆ. ಬೇಲೆಬಲ್ ಅಫೆನ್ಸಲ್ಲಿ ಪೊಲೀಸವರಾಗಲಿ ಮ್ಯಾಜಿಸ್ಟ್ರೇಟ್ ಆಗಲಿ ಯಾರು ಬೇಕಂದ್ರೂ ಬೇಲ್ ಕೊಡ್ಬೋದು. ನಾನ್ ಬೇಲೆಬಲ್ ಅಫೆನ್ಸಲ್ಲಿ ಕೋರ್ಟೇ ಬೇಲ್ ಕೊಡುತ್ತೆ, ಬೇರೆ ಯಾರು ಕೊಡೋಕ್ಕೆ ರೈಟ್ಸ್ ಇರಲ್ಲ. ಓಕೆನಾ. ಇದು ಜನರಲಿ ನಾನ್ ಬೇಲೆಬಲ್ ಆಗಿರುತ್ತೆ. ಬೇಲ್ ವಿಲ್ ಬಿ ಗ್ರಾಂಟೆಡ್ ಬೈ ದ ಕೋರ್ಟ್. ಓಕೆನಾ. ಇದರದ್ದು ಪನಿಷ್ಮೆಂಟ್ ಬಂದ್ಬಿಟ್ಟು ಹೈ ಇರುತ್ತೆ, ಆಯಿತಾ. ಡೆತ್ ಸೆಂಟೆನ್ಸು, ಲೈಫ್ ಇಂಪ್ರಿಸನ್ಮೆಂಟು ಅಥವಾ ಇಂಪ್ರಿಸನ್ಮೆಂಟು ಮೋರ್ ದ್ಯಾನ್ 3 years ಇರುತ್ತೆ ಯಾವಾಗಲೂ ಇದ್ರದ್ದು. ಓಕೆನಾ. ಪೊಲೀಸು ಏನು ಗೊತ್ತಾ, ವಿತೌಟ್ ವಾರೆಂಟು ಅವ್ರನ್ನ ಅರೆಸ್ಟ್ ಮಾಡ್ಬೋದು. ಅಂದರೆ ಯಾರ ಮೇಲಾದ್ರು ಅನುಮಾನ ಬಂದರೆ ವಿತೌಟ್ ವಾರೆಂಟ್ ಅರೆಸ್ಟ್ ಮಾಡ್ಬೋದು ಕಮ್ಯೂಸಿಬಲ್ ಅಫೆನ್ಸ್ನಲ್ಲಿ. ಮತ್ತು ವಿತೌಟ್ ವಾರೆಂಟ್ ಯಾರನ್ನ ಬೇಕಾದ್ರೂ ಇನ್ವೆಸ್ಟಿಗೇಟ್ ಮಾಡ್ಬೋದು. ಓಕೆನಾ. ಈ ಅಫೆನ್ಸಸ್ನೆಲ್ಲ ರಿಜಿಸ್ಟ್ರೇಷನ್ ಮಾಡ್ತಾರೆ ಇನ್ ದ ನೇಚರ್ ಆಫ್ FIR ಅಂಡರ್ ಸೆಕ್ಷನ್ 154 ಆಫ್
CRPC 1973 FIR ರೀತಿ ಇದನ್ನು ರೆಕಾರ್ಡ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ತಾರೆ, ಏನು ಅಫೆನ್ಸ್ ಆಗಿದೆ ಅದನ್ನು ಅಂತ, ಅಂಡರ್ ಸೆಕ್ಷನ್ 154 ಆಫ್ CRPC 1973. ಓಕೆನಾ. ಇವಾಗ ಕಮ್ಯೂಸಬಲ್ ಅಫೆನ್ಸ್ ಇಷ್ಟೆಲ್ಲ ಹೇಳಿದ್ರೆ ಯಾವುದಾದ್ರು ಎಕ್ಸಾಂಪಲ್ ಕೊಡೋದಾದರೆ, ಕಮ್ಯೂಸಬಲ್ ಅಫೆನ್ಸ್ ಅಂದರೆ ಮರ್ಡರು, ರೇಪು, ಕಿಡ್ನಾಪಿಂಗು, ಆ ಥರ ದೊಡ್ಡ ದೊಡ್ಡ ಅಫೆನ್ಸಸ್ಸು, ಅದನ್ನು ಕಮ್ಯೂಸಬಲ್ ಅಫೆನ್ಸಸ್ ಅಂತಾರೆ. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಇದೆ. ಇದು ಏನಂದರೆ ಕಲ್ಪಬಲ್ ನಾಮಿಸೈಡ್ ಅಂತ. ಏನಂತ ಅಂದರೆ ಆಕ್ಸಿಡೆಂಟ್ ಡನ್ ಬಟ್ ದ ಪರ್ಸನ್ ಡಿಡ್ ನಾಟ್ ಡೈಡ್ ಅನ್ನೋದಕ್ಕೆ, ಅಂದರೆ ಏನೋ ಒಂದು ಆಕ್ಸಿಡೆಂಟ್ ಆಗುತ್ತೆ ಬಟ್ ಪರ್ಸನ್ ಸತ್ತೋಗದೆ ಇರೋಕ್ಕೆ ಕಲ್ಪಬಲ್ ನಾಮಿಸೈಡ್ ಅಂತ ಕರೀತಾರೆ. ಓಕೆನಾ. ನೆಕ್ಸ್ಟು ಕಮ್ಯೂಸಬಲ್ ಅಫೆನ್ಸಸ್ನ ನೋಡೋಣ. ಕಮ್ಯೂಸಬಲ್ ಅಫೆನ್ಸು ಜನರಲಿ ಬೇಲೇಬಲ್ ಆಗಿರುತ್ತೆ. ಅದನ್ನು ಶೆಡ್ಯೂಲ್ 1 ಡಿಫೈನ್ ಮಾಡಿದ್ದಾರೆ. ಬೇಲ್ ಅನ್ನೋದು ಒಂದು ಮ್ಯಾಟರ್ ಆಫ್ ರೈಟ್ ಆಗಿರುತ್ತೆ ಕಮ್ಯೂಸಬಲ್ ಅಫೆನ್ಸಲ್ಲಿ. ಪನಿಷ್ಮೆಂಟ್ ಈಸ್ ಲೆಸ್, ಫೈನು ಅಥವಾ ಇಂಪ್ರಿಸನ್ಮೆಂಟ್ ಲೆಸ್ ದ್ಯಾನ್ 3 years. ಮೋರ್ ದ್ಯಾನ್ 3 years ಇದ್ದರೆ ಅದು ಕಮ್ಯೂಸಬಲ್ ಅಫೆನ್ಸು, ಲೆಸ್ ದ್ಯಾನ್ 3 years ಇದ್ದರೆ ಅದು ಕಮ್ಯೂಸಬಲ್ ಅಫೆನ್ಸು. ಓಕೆನಾ. ಇಲ್ಲಿ ಪೊಲೀಸು ಯಾವುದೇ ಕಾರಣಕ್ಕೂ ವಿತೌಟ್ ವಾರೆಂಟ್ ಅರೆಸ್ಟ್ ಮಾಡೋಕ್ಕಾಗಲ್ಲ, ವಿತೌಟ್ ವಾರೆಂಟ್ ಇನ್ವೆಸ್ಟಿಗೇಷನು ಮಾಡೋಕ್ಕಾಗಲ್ಲ. ಓಕೆ. ಈ ಅಫೆನ್ಸ್ ರಿಜಿಸ್ಟರ್ ಆಗಿರುತ್ತೆ ಇನ್ ದ ನೇಚರ್ ಆಫ್ NC ರಿಪೋರ್ಟು ಅಂಡರ್ ಸೆಕ್ಷನ್ 155 ಆಫ್ CRPC 1973. ಇದ್ರದ್ದು ಕಮ್ಯೂಸಬಲ್ ಅಫೆನ್ಸ್ದು ನೀವು ಎಕ್ಸಾಂಪಲ್ ಕೇಳೋದಾದರೆ ಥೀಫು, ಫೋರ್ಜರಿ, ಅಸಾಲ್ಟು, ಡಿಫಾಮೇಷನು, ಅವೆಲ್ಲ ಕಮ್ಯೂಸಬಲ್ ಅಫೆನ್ಸ್ ಆಗುತ್ತೆ. ಚಿಕ್ಕ ಅಫೆನ್ಸಸ್ಸು, ಅದಕ್ಕೆ ಲೆಸ್ ದ್ಯಾನ್ 3 years ಪನಿಷ್ಮೆಂಟ್ ಇರೋದೆಲ್ಲ ಕಮ್ಯೂಸಬಲ್ ಅಫೆನ್ಸು, ಮೋರ್ ದ್ಯಾನ್ 3 years ಪನಿಷ್ಮೆಂಟ್ ಇರೋದೆಲ್ಲ ಕಮ್ಯೂಸಬಲ್ ಅಫೆನ್ಸು. ಓಕೆನಾ. ಇದು ಬಂದುಬಿಟ್ಟು ನಾವು ಆಲ್ರೆಡಿ ಹೇಳಿದಾಗೆ ವಾರೆಂಟ್ ಇಲ್ಲದೆ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲ್ಲ, ವಾರೆಂಟ್ ಇಲ್ಲದೆ ಅರೆಸ್ಟು ಕೂಡ ಮಾಡೋಕ್ಕಾಗಲ್ಲ, ಪೊಲೀಸ್ ಕೈಲಿ ಏನೂ ಇರೋಲ್ಲ ಅಂಟಿಲ್ ಅಫೆಕ್ಟೆಡ್ ಪಾರ್ಟಿ ಇರ್ತಾರಲ್ಲ ಅವರು ಬಂದುಬಿಟ್ಟು ಕಂಪ್ಲೇಂಟ್ ಕೊಡಬೇಕು. ಅದಾದಮೇಲೆ ಸ್ಟಾರ್ಟ್ ಆಗೋವಂಥದ್ದು ಪ್ರೊಸೀಜರು. ಓಕೆನಾ. ಇವಾಗ ನೆಕ್ಸ್ಟ್ ಕಂಪ್ಲೇಂಟು ಮತ್ತು FIRದು ಡಿಫ್ರೆನ್ಸ್ ನೋಡೋಣ. ಕಂಪ್ಲೇಂಟ್ ಬಂದುಬಿಟ್ಟು ಫೈಲ್ಡ್ ಬಿಫೋರ್ ದ ಮೆಜಿಸ್ಟ್ರೇಟ್ ಮುಂದೆ, ಅಂದರೆ ಪೊಲೀಸ್ ನೆಕ್ಸ್ಟು ಮೆಜಿಸ್ಟ್ರೇಟ್ ಇರ್ತಾರೆ ಆಯಿತಾ, ಮೆಜಿಸ್ಟ್ರೇಟ್ ಮುಂದೆ ಕಂಪ್ಲೇಂಟ್ನ ಫೈಲ್ ಮಾಡುವಂಥದ್ದು. FIR ಬಂದುಬಿಟ್ಟು ಪೊಲೀಸ್ ಹತ್ರ ಹೋಗಿ ನೀವು ಫೈಲ್ ಮಾಡುವಂಥದ್ದು. ಕಂಪ್ಲೇಂಟು ಕಮ್ಯೂಸಬಲ್ ಅಫೆನ್ಸ್ಗಾಗಲಿ ಕಮ್ಯೂಸಬಲ್ ಅಫೆನ್ಸ್ಗಾಗಲಿ ಯಾವುದಕ್ಕೆ ಬೇಕಾದ್ರೂ ಫೈಲ್ ಮಾಡ್ಬೋದು. FIR ಕಮ್ಯೂಸಬಲ್ ಅಫೆನ್ಸ್ಗೆ ಅಷ್ಟೇ ಫೈಲ್ ಮಾಡೋಕ್ಕಾಗುತ್ತೆ. ಕಮ್ಯೂಸಬಲ್ ಅಫೆನ್ಸ್ಗೆ ಆಲ್ರೆಡಿ ನಾನು NC ರಿಪೋರ್ಟ್ ಅಂತ ಹೇಳಿದ್ನಲ್ಲ, ಅದನ್ನು ಫೈಲ್ ಮಾಡ್ತೀವಿ. ಓಕೆನಾ. ಆ್ಯಸ್ ಟು ಬಿ ಫೈಲ್ಡ್ ಬೈ ದ ಅಫೆಕ್ಟೆಡ್ ಪಾರ್ಟಿನೇ ಫೈಲ್ ಮಾಡುವಂಥದ್ದು NC ರಿಪೋರ್ಟ್ನ. FIRನ ಯಾರು ಬೇಕಂದ್ರೂ ಫೈಲ್ ಮಾಡ್ಬೋದು. ಎನಿ ಪರ್ಸನ್ ಯಾರು ಕ್ರೈಮ್ ನೋಡಿರ್ತಾರಲ್ಲ, ಐ ವಿಟ್ನೆಸ್ಸು, ವಿಕ್ಟಿಮು, ಅವರೆಲ್ಲ ಯಾರು ಬೇಕಂದ್ರೂ ಅದನ್ನು ಫೈಲ್ ಮಾಡ್ಬೋದು ಕಂಪ್ಲೇಂಟ್ನ. ಮೆಜಿಸ್ಟ್ರೇಟ್ ಟೇಕ್ ದ ಮ್ಯಾಟರ್ಸ್ ಓನ್ಲಿ ಆನ್ ಆಸ್ಕಿಂಗ್ ಎ ಕಂಪ್ಲೇಂಟ್ ಆಗಿದ್ದರೆ ಮಾತ್ರ ಮೆಜಿಸ್ಟ್ರೇಟು ತೊಗೊತಾರೆ ಮ್ಯಾಟರ್ನ. ಮೆಜಿಸ್ಟ್ರೇಟ್ ವಿಲ್ ನಾಟ್ ಟೇಕ್ ದ ಮ್ಯಾಟರ್ ಬೈ ಫೈಲಿಂಗ್ FIR ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಕಂಪ್ಲೇಂಟು. FIR ಆದರೆ ಮೆಜಿಸ್ಟ್ರೇಟ್ ತೊಗೊಳ್ಳಲ್ಲ ನಿಮ್ಮ ಕಂಪ್ಲೇಂಟ್ನ, ಅಂದರೆ ಕೋರ್ಟಿಗೆ ತೊಗೊಳ್ಳಲ್ಲ ನಿಮ್ಮದು ಕೇಸನ್ನ. ಬರೀ ಕಂಪ್ಲೇಂಟ್ ಆಗಿದ್ದರೆ ಮಾತ್ರ ನಿಮ್ಮ ಕೇಸನ್ನ ಕೋರ್ಟಿಗೆ ತೊಗೊಂಡು ಹೋಗ್ತಾರೆ. ಓಕೆನಾ. ಸಿವಿಲ್ ರೈಟ್ಸ್ ಅಂದರೆ ಸಿವಿಲ್ ಕೇಸಸಲ್ಲಿ ಇದು ಮಾಡಿದ್ರೆ ಅವ್ರನ್ನ ಪ್ಲೇಂಟ್ ಅಂತ ಕರೀತಾರೆ. ಅಂದರೆ ನೀವು ಸಿವಿಲ್ ಕೇಸಸಲ್ಲಿ ಫೈಲ್ ಮಾಡಿದ್ರೆ ಕೇಸ್ನ, ಆವಾಗ ನಿಮಗೆ ಅದನ್ನು ಪ್ಲೇಂಟ್ ಅಂತ ಕರೀತಾರೆ. ಅದ್ರ ಬದಲು CRPC ಅಂದರೆ ಕ್ರಿಮಿನಲ್ ಕೇಸಸ್ದು ಕಂಪ್ಲೇಂಟ್ನ ಫೈಲ್ ಮಾಡಿದ್ರೆ ಅದನ್ನು ಕಂಪ್ಲೇಂಟ್ ಅಂತ ಕರೀತಾರೆ. ಅಂದರೆ ಫೈಲ್ ಮಾಡಿದ್ರೆ ಆ ಕೇಸ್ನ ಅದನ್ನು ಕಂಪ್ಲೇಂಟ್ ಅಂತ ಕರೀತಾರೆ. ಓಕೆನಾ. ನೆಕ್ಸ್ಟು FIR ಅಥವಾ NCR ಫೈಲ್ ಬಿಫೋರ್ ದ ಪೊಲೀಸ್. ನಾನು ಆಲ್ರೆಡಿ ಹೇಳಿದಾಗ ಇವೆರಡೂ ಪೊಲೀಸ್ ಹತ್ರನೇ ಫೈಲ್ ಮಾಡೋದು. ಕಂಪ್ಲೇಂಟು ಬಂದುಬಿಟ್ಟು ಇಶ್ಯೂಡ್ ಬಿಫೋರ್ ದ ಮೆಜಿಸ್ಟ್ರೇಟು ನಿಮಗೆ ಕಂಪ್ಲೇಂಟ್ನ ಇಶ್ಯೂ ಮಾಡ್ತಾರೆ. ಇಲ್ಲೊಂದು ಪ್ರೊಸೀಜರ್ ಹೇಳ್ತೀನಿ ನೋಡಿ. ಕಮ್ಯೂಸಬಲ್ ಅಫೆನ್ಸ್ ಯಾವುದೋ ಒಂದು ಆಗಿರುತ್ತೆ, ಏನೋ ಮರ್ಡರೋ ಕ್ರೈಮೋ ಏನೋ ಆಗಿರುತ್ತೆ. ಓಕೆನಾ. ಆವಾಗ ಅವ್ರು ಬಂದುಬಿಟ್ಟು ಫಸ್ಟ್ FIR ಫೈಲ್ ಮಾಡ್ತಾರೆ ಪೊಲೀಸ್ ಹತ್ರ. ಪೊಲೀಸವರು ವಿತೌಟ್ ವಾರೆಂಟ್ ಅರೆಸ್ಟ್ ಮಾಡ್ಬೋದು, ವಿತೌಟ್ ವಾರೆಂಟ್ ಇನ್ವೆಸ್ಟಿಗೇಷನ್ ಮಾಡ್ಬೋದು. ಆಮೇಲೆ ನೆಕ್ಸ್ಟು ಹೋಗ್ಬಿಟ್ಟು ಯಾವ್ದಾದ್ರು ಒಂದು ಲಾಯರ್ನ ಅವರು ತೊಗೊಂಡು ಕಂಪ್ಲೇಂಟ್ ಫೈಲ್ ಮಾಡ್ತಾರೆ ಮೆಜಿಸ್ಟ್ರೇಟ್ ಹತ್ರ. ಓಕೆನಾ. ಇಲ್ಲಿ ಕಂಪ್ಲೇಂಟ್ ಫೈಲ್ ಮಾಡಾದ್ಮೇಲೆ 2 ಪಾರ್ಟಿ ಇರುತ್ತೆ. ಒಂದು ಸ್ಟೇಟ್ ವರ್ಸಸ್ ಅದರ್ ಪಾರ್ಟಿ ಅಂತ. ಸ್ಟೇಟ್ ಅಂದರೆ ಯಾರಿಗೆ ಅನ್ಯಾಯ ಆಗಿರುತ್ತೋ ಅವ್ರಿಗೆ. ಆಮೇಲೆ ಯಾರ ಮೇಲೆ ಆರೋಪ ಹೊರಿಸ್ತಿರ್ತಾರಲ್ಲ ಇವರು ಅದರ್ ಪಾರ್ಟಿ, ಇವರು ಡಿಫೆನ್ಸ್ ಕೌನ್ಸಿಲ್ ಅಂತ ಕರೀತಾರೆ. ಇವ್ರನ್ನ ಯಾರಿಗೆ ಅನ್ಯಾಯ ಆಗಿರುತ್ತಲ್ಲ ಅವ್ರನ್ನ ಪ್ರಾಸಿಕ್ಯೂಷನ್ ಅಂತ ಕರೀತಾರೆ. ಇವಾಗ ಅರೆಸ್ಟೆಡ್ ಪರ್ಸನ್ ಇರ್ತಾರೆ ಆಯಿತಾ, ಅವ್ರನ್ನ ಪೊಲೀಸವರು ಏನಂತಂದರೆ ಅರೆಸ್ಟ್ ಮಾಡಾದಮೇಲೆ ಮೆಜಿಸ್ಟ್ರೇಟ್ ಹತ್ರ ಕಂಪಲ್ಸರಿ 24 hours ಒಳಗಡೆ ತೊಗೊಂಡೋಗಿ ನಿಲ್ಲಿಸ್ಬೇಕು. ಎಕ್ಸ್ಕ್ಲೂಡಿಂಗ್ ಟ್ರಾವೆಲ್ ಟೈಮ್, ಅವ್ರಿಗೇನು ಟ್ರಾವೆಲ್ ಟೈಮ್ ಇರುತ್ತೋ ಅದನ್ನು ಎಕ್ಸ್ಕ್ಲೂಡ್ ಮಾಡಿ 24 hours ಒಳಗಡೆ ಹೋಗ್ಬಿಟ್ಟು ಅವರು ಮೆಜಿಸ್ಟ್ರೇಟ್ ಹತ್ರ ನಿಲ್ಲಿಸ್ಬೇಕು. ಅವಾಗ ಮೆಜಿಸ್ಟ್ರೇಟು ಎಕ್ಸ್ಟೆಂಡ್ ದ ಕಸ್ಟಡಿ ಪೀರಿಯಡು ಅಥವಾ
ಬೇಲ್ ರಿಕ್ವೆಸ್ಟ್ ಫಾರ್ ದ ಬೇಲ್ ಎರಡಲ್ಲೂ ಒಂದು ಆಗುತ್ತೆ. ಒಂದು ಕಸ್ಟಡಿ ಪೀರಿಯಡ್ನ ಎಕ್ಸ್ಟೆಂಡ್ ಮಾಡ್ತಾರೆ, ಇಲ್ಲ ಬೇಲ್ನ ಕೊಡ್ತಾರೆ ಮ್ಯಾಜಿಸ್ಟ್ರೇಟು. ಇಲ್ಲಿ ನೋಡಿ, ಮ್ಯಾಜಿಸ್ಟ್ರೇಟ್ ಇವಾಗ ಅವ್ನು ಅರೆಸ್ಟೆಡ್ ಪೊಲೀಸು ಅರೆಸ್ಟೆಡ್ ಪರ್ಸನ್ನ ಕರ್ಕೊಂಡ್ಬಂದು ಮ್ಯಾಜಿಸ್ಟ್ರೇಟ್ ಹತ್ರ ನಿಲ್ಲಿಸಿದ್ದಾರೆ ಅಂದ್ಕೊಡಿ. ಇವರು ಪೊಲೀಸು, ಓಕೆನಾ, ಇವನು ಅರೆಸ್ಟೆಡ್ ಪರ್ಸನು. ಮತ್ತು ಇಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಷನ್ ಅಂತ ಇರ್ತಾರೆ, ಇವರು ಗೌರ್ಮೆಂಟ್ ಲಾಯರ್ ಒಬ್ಬರು. ಮತ್ತು ಇವನು ಅರೆಸ್ಟೆಡ್ ಪರ್ಸನ್ನ ಅಕ್ಯೂಸ್ ಅಂತ ಕರೀತಾರೆ. ಅಕ್ಯೂಸ್ದು ಒಬ್ಬ ಲಾಯರ್ ಇರ್ತಾನೆ, ಅವ್ರ ರಿಲೇಷನ್ ಅಂದರೆ ವೈಫು ಅಥವಾ ಯಾರೋ ಒಬ್ಬರು ಒಂದು ಲಾಯರ್ನ ಅಪಾಯಿಂಟ್ ಮಾಡ್ತಾರೆ, ಅದನ್ನು ಅಕ್ಯೂಸ್ ಲಾಯರ್ ಅಂತ ಕರೀತಾರೆ ಅವ್ರನ್ನ. ಇವ್ರೇನು ಪೊಲೀಸು ಮತ್ತು ಪಬ್ಲಿಕ್ ಪ್ರಾಸಿಕ್ಯೂಷನು ಇಬ್ಬರೂ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತಾರೆ, ಇದನ್ನು ಇವರು ಪಬ್ಲಿಕ್ ಪ್ರಾಸಿಕ್ಯೂಟರು, ಇವರು ಮತ್ತು ಪೊಲೀಸು ಸೇರಿ ಪಬ್ಲಿಕ್ ಪ್ರಾಸಿಕ್ಯೂಷನ್ ಆಗ್ತಾರೆ. ಮತ್ತು ಇವರು ಅಕ್ಯೂಸು ಮತ್ತು ಅಕ್ಯೂಸ್ದು ಲಾಯರ್ ಸೇರಿಸಿ ಡಿಫೆನ್ಸ್ ಇದ್ರೊಳಗೆ ಬರ್ತಾರೆ. ಇವ್ರು ಪ್ರಾಸಿಕ್ಯೂಷನ್ ಅವರು ಏನು ಕೇಳ್ತಾರೆ ಅಂದರೆ ಟು ಎಕ್ಸ್ಟೆಂಡ್ ದ ಕಸ್ಟಡಿನ ಎಕ್ಸ್ಟೆಂಡ್ ಮಾಡೋದಕ್ಕೆ ಮ್ಯಾಜಿಸ್ಟ್ರೇಟ್ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ. ಇವರು ಬೇಲ್ನ ಕೊಡೋದಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ತಾರೆ. ಮ್ಯಾಜಿಸ್ಟ್ರೇಟು ಕಸ್ಟಡಿನ ಎಕ್ಸ್ಟೆಂಡ್ ಮಾಡ್ಬೋದು, ನಾಟ್ ಮೋರ್ ದ್ಯಾನ್ 60 ಡೇಸ್ ತನಕ ಕಸ್ಟಡಿ ಎಕ್ಸ್ಟೆಂಡ್ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ. ಅರೆಸ್ಟೆಡ್ ಪರ್ಸನ್ನ ಶೆಲ್ ಬಿ ಇಂಟ್ರೋಗೇಟೆಡ್ ಅಂಡರ್ ದ ಪೊಲೀಸ್ ಕಸ್ಟಡಿ. ಅರೆಸ್ಟೆಡ್ ಪರ್ಸನ್ ಎಲ್ಲ ಇಂಟ್ರೋಗೇಷನ್ ಎಲ್ಲ ಮಾಡ್ತಾರೆ ಪೊಲೀಸ್ ಕಸ್ಟಡಿಲಿ. ಆಮೇಲೆ ಇನ್ವೆಸ್ಟಿಗೇಷನ್ ಎಂಡ್ ಆಯಿತು ಅಂದರೆ ಇವಾಗ ಆಲ್ರೆಡಿ ಮ್ಯಾಜಿಸ್ಟ್ರೇಟು ಕಸ್ಟಡಿ ಪೀರಿಯಡ್ನ ಜಾಸ್ತಿ ಮಾಡಿದ್ರು, ಎಕ್ಸ್ಟೆಂಡ್ ಮಾಡಿದ್ರು. ಆಮೇಲೆ ಇಂಟ್ರೋಗೇಷನ್ ಆಯಿತು. ಇಂಟ್ರೋಗೇಷನ್ ಆದಮೇಲೆ ಏನು ಇನ್ವೆಸ್ಟಿಗೇಷನ್ ಎಂಡಿಗೆ ಬರುತ್ತಲ್ಲ, ಆಗ ಚಾರ್ಜ್ ಶೀಟ್ನ ಮಾಡ್ತಾರೆ ಪೊಲೀಸವರು. ಅವರು ಆನ್ ದ ಬೇಸಿಸ್ ಆಫ್ ಇನ್ವೆಸ್ಟಿಗೇಷನ್ ಬೇಸಿಸಲ್ಲಿ ಅವರು ಒಂದು ಚಾರ್ಜ್ ಶೀಟ್ನ ಪ್ರಿಪೇರ್ ಮಾಡ್ತಾರೆ. ಆ ಚಾರ್ಜ್ ಶೀಟಲ್ಲಿ ಏನು ಪರ್ಪಸ್ ಆಫ್ ಚಾರ್ಜ್ ಶೀಟು ಅಂದರೆ, ಒಂದು ಇದನ್ನು ಮೆಜಿಸ್ಟ್ರೇಟ್ ಮೆಜಿಸ್ಟ್ರೇಟ್ ಮುಂದೆ ಇಕ್ತಾರೆ ಇವರು ಎಂಕ್ವೈರಿಗೆ ಅಂತ. ಇನ್ನೊಂದೇನು ಅಂತಂದರೆ, ಪೊಲೀಸು ರಿಪೋರ್ಟ್ ಮಾಡ್ತಾರೆ ವಿಚ್ ಕನ್ಸಿಸ್ಟ್ ಸೆವೆರಲ್ ಚಾರ್ಜಸ್ ಇಂಪೋಸ್ಡ್ ಅಪಾನ್ ದ ಅಕ್ಯೂಸ್. ಅಂದರೆ ಅವನು ಏನು ತಪ್ಪು ಮಾಡಿರ್ತಾನೋ ಅದಕ್ಕೆ ಏನೇನು ಚಾರ್ಜಸ್ ಇರುತ್ತಲ್ಲ ಅದನ್ನೆಲ್ಲನೂ ಇದರೊಳಗೆ ಚಾರ್ಜಸ್ನೆಲ್ಲ ಈ ಚಾರ್ಜ್ ಶೀಟಲ್ಲಿ ಮೆನ್ಷನ್ ಮಾಡಿ ಇರ್ತಾರೆ. ಅದರೊಳಗೆ ಫಾರ್ ಎಕ್ಸಾಂಪಲ್ ಅವ್ನು ಮರ್ಡರ್ ಮಾಡಿದ್ದಾನೆ ಅಂಡರ್ ಸೆಕ್ಷನ್ 302 ಪ್ರಕಾರ ಇವನು ಮರ್ಡರ್ ಮಾಡಿದ್ದಾನೆ ಅಂತ ಮೆನ್ಷನ್ ಮಾಡಿರ್ತಾರೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಬರುತ್ತೆ. ಇವಾಗ ಇಷ್ಟೆಲ್ಲ ಆಯಿತು, ಚಾರ್ಜ್ ಶೀಟ್ ಎಲ್ಲ ಆಯಿತು. ಇವಾಗ ಏನು ಮಾಡ್ತಾರೆ ಅಂದರೆ, ಮೆಜಿಸ್ಟ್ರೇಟ್ ಇದು ಬಂದ್ಬಿಟ್ಟು ಎಂಕ್ವೈರಿ ಪ್ರೋಸೆಸ್ ಆಗುತ್ತೆ. ಇದು ಮೆಜಿಸ್ಟ್ರೇಟ್ ಮಾಡೋವಂಥದ್ದು. ಮೆಜಿಸ್ಟ್ರೇಟ್ ಏನಂತಂದರೆ, ಇಲ್ಲಿ ಪೊಲೀಸು ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದ್ದಾರೆ, ಮತ್ತು ಇದು ಪ್ರಾಸಿಕ್ಯೂಷನ್ ಅಂತಾರೆ ಇವ್ರನ್ನ. ಇಲ್ಲಿ ಅಕ್ಯೂಸ್ ಇದ್ದಾರಲ್ಲ, ಅಕ್ಯೂಸ್ದು ಲಾಯರ್ ಇರ್ತಾರಲ್ಲ, ಅವ್ರನ್ನ ಏನಂತ ಕರೀತಾರೆ ಅಂದರೆ ಪ್ಲೀಡರ್ ಅಂತ ಕರೀತಾರೆ. ಇವರಿಬ್ಬರು ಸೇರಿಸಿ ಡಿಫೆನ್ಸ್ ಹತ್ರ ಹೋಗಿರ್ತಾರೆ. ಇದು ಪ್ಲೀಡರ್ ವೈಫ್ ಅಥವಾ ಅವ್ನ ಫ್ರೆಂಡು, ಅಕ್ಯೂಸ್ದು ಫ್ರೆಂಡು ಅಪಾಯಿಂಟ್ ಮಾಡಿರೋವಂಥದ್ದು. ಇಲ್ಲಿ ಮೆಜಿಸ್ಟ್ರೇಟ್ ಹತ್ರ ಅವ್ರು ಯಾಕೆ ಬಂದಿದ್ದಾರೆ ಅಂತಂದರೆ, ಅವ್ರ ಕೇಸ್ನ ಪ್ರೀ ಟ್ರಯಲ್ ಅಂದರೆ, ಟ್ರಯಲ್ ಅಂದರೆ ಕೋರ್ಟ್ ಹತ್ರ ಹೋಗಿ ಕೇಸ್ನ ಇದು ಮಾಡುವಂಥದ್ದು. ಅದಕ್ಕೆ ಮುಂಚೆ ಪ್ರೀ ಟ್ರಯಲ್ ಪ್ರೋಸೆಸ್ ಇದು ವೈಡರ್ ದ್ಯಾನ್ ದ ಟ್ರಯಲ್ಗಿಂತ ವೈಡರ್ ಆಗಿರುತ್ತೆ. ಏನು ಚೆಕ್ ಮಾಡ್ತಾರೆ ಇಲ್ಲಿ ಮೆಜಿಸ್ಟ್ರೇಟ್ ಅಂದರೆ, ನಿಮ್ಮ ಕೇಸು ವ್ಯಾಲಿಡಿಟಿ ಇದೆಯಾ ಇಲ್ವಾ ನಿಮ್ಮ ಕೇಸ್ಗೆ. ಅಂದರೆ ಇರೊಬ್ಬರು ಕೇಸನ್ನೆಲ್ಲ ನೀವು ಹೋಗ್ಬಿಟ್ಟು ಕೋರ್ಟಲ್ಲಿ ಅಂದರೆ ಟ್ರಯಲ್ಗೆ ಮಾಡೋಕ್ಕಾಗಲ್ಲ. ಆವಾಗ ಈ ಎಲ್ಲ ಕೇಸು ತೊಗೊಂಡು ಅದು ಏನಾದ್ರು ಫೇಕ್ ಆಗಿದ್ರೂ ಎಲ್ಲನೂ ತೊಗೊಂಡೋಗ್ಬಿಟ್ರೆ ಕಷ್ಟ ಆಗಿಬಿಡುತ್ತೆ ಕೋರ್ಟಲ್ಲಿ. ಅದಕ್ಕೋಸ್ಕರ ಅದನ್ನು ಫಿಲ್ಟ್ರೇಷನ್ ಮಾಡ್ತಾರೆ. ಬೇಡದಿರೋ ಕೇಸನ್ನೆಲ್ಲ ಇಲ್ಲೇ ಸ್ಟಾಪ್ ಮಾಡ್ತಾರೆ, ಇಂಪಾರ್ಟೆಂಟ್ ಇರೋ ಕೇಸಸ್ನ ಮಾತ್ರ ಟ್ರಯಲ್ಗೆ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ವ್ಯಾಲಿಡ್ ಇದೆಯಾ ಕೇಸು ಅಂತ ಚೆಕ್ ಮಾಡ್ತಾರೆ, ವ್ಯಾಲಿಡಿಟಿ ಆಫ್ ಕಂಪ್ಲೇಂಟ್ ಚೆಕ್ ಮಾಡ್ತಾರೆ. ಆಮೇಲೆ ರಿಲೆವೆನ್ಸ್ ಆಫ್ ಚಾರ್ಜ್ ಶೀಟು, ಈ ಕೇಸ್ಗೆ ರಿಲೆವೆನ್ಸ್ ಇದೆಯಾ ಚಾರ್ಜ್ ಶೀಟು ಅದೆಲ್ಲ ಚೆಕ್ ಮಾಡಿಬಿಟ್ಟು ಮೆಜಿಸ್ಟ್ರೇಟು ಒಂದು ಇದಕ್ಕೆ ಬರ್ತಾರೆ. ಒಂದೇನಂತಂದರೆ, ಎರಡು ಆಪ್ಷನ್ ಇದೆ ಮೆಜಿಸ್ಟ್ರೇಟ್ಗೆ. ಒಂದು, ಇದಕ್ಕೆ ರಿಲೆವೆನ್ಸ್ ಏನಾದ್ರು ಇರಲಿಲ್ಲ ಅಂದರೆ ಅವರು ರಿಜೆಕ್ಟ್ ಮಾಡ್ತಾರೆ. ರಿಲೆವೆನ್ಸ್ ಇತ್ತು ಅಂದರೆ ಟ್ರಯಲ್ಗೆ ಹೋಗುತ್ತೆ ಕೇಸು. ಫಸ್ಟ್ ಏನು ರಿಜೆಕ್ಟ್ ಆಗಿದ್ರೆ ಏನು ಅಂತಂದರೆ, ಇಫ್ ದ ಕೇಸ್ ಇಸ್ ನಾನ್ ವ್ಯಾಲಿಡ್ ಆಗದಿದ್ದರೆ, ಕಂಪ್ಲೇಂಟ್ ರಿಲೆವೆಂಟ್ ಇಲ್ಲದೆ ಚಾರ್ಜ್ ಶೀಟು ನಾಟ್ ಪ್ರಾಪರ್ ಅಂತ ಅಂದರೆ, ಆವಾಗ ಏನಾಗುತ್ತೆ, ಕಂಪ್ಲೇಂಟ್ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆಗಿಬಿಟ್ಟು ಇದನ್ನು ಯಾವ್ದಾದ್ರು ಸ್ಪೆಷಲ್ ಏಜೆನ್ಸಿಗೆ ಫಾರ್ವರ್ಡ್ ಮಾಡಿಬಿಡ್ತಾರೆ. ಅಲ್ಲಿಗೆ ಈ ಕೇಸ್ ಮುಗಿಬಿಡುತ್ತೆ. ಅಕಸ್ಮಾತ್ ವ್ಯಾಲಿಡ್ ಇದ್ದರೆ ಆ ಕೇಸು, ಕಂಪ್ಲೇಂಟು ರಿಲೆವೆಂಟ್ ಇದ್ದು ಚಾರ್ಜ್ ಶೀಟು ವ್ಯಾಲಿಡ್ ಇದ್ದರೆ ಅದು ಟ್ರಯಲ್ಗೆ ಹೋಗುತ್ತೆ. ಟ್ರಯಲಲ್ಲಿ ಏನಂತಂದರೆ, ಟ್ರಯಲಲ್ಲಿ ಎಲ್ಲರೂ ಕರೆಸ್ತಾರೆ. ಒಂದು ಜಡ್ಜ್ ಇರ್ತಾರೆ. ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟಲ್ಲಿ ಹೈಕೋರ್ಟ್ ಅಥವಾ ಸೆಕ್ಷನ್ ಕೋರ್ಟಲ್ಲಿ ನಿಮಗೆ ಟ್ರಯಲ್ ನಡೆಯುತ್ತೆ. ಅಲ್ಲೇನಂತಂದರೆ, ಯಾರ್ಯಾರು ಬಂದಿರ್ತಾರೆ ಅಂದರೆ, ಪೊಲೀಸು, ಪಬ್ಲಿಕ್ ಪ್ರಾಸಿಕ್ಯೂಟರು, ವಿಕ್ಟಿಮ್ಸ್ ಬ್ರದರು, ಪ್ಲೆಂಡರು, ಆಮೇಲೆ ಇನ್ನು ಅವ್ರ ರಿಲೇಟೆಡ್ ಕೇಸ್ ರಿಲೇಟೆಡ್ ಅವರೆಲ್ಲ ಬಂದಿರ್ತಾರೆ. ಅವರೆಲ್ಲ ಡಿಫೆನ್ಸಲ್ಲಿ ಇರ್ತಾರೆ, ಇವರೆಲ್ಲ ಪ್ರಾಸಿಕ್ಯೂಷನಲ್ಲಿ ಇರ್ತಾರೆ. ಇವರೇನು ಇಲ್ಲಿ ಟ್ರಯಲ್ ಬಂದಿದೆ ಅಂದರೆ,
ಟ್ರಯಲ್ ತನಕ ಬಂದಿದೆ ಕೇಸು ಅಂದರೆ ಅಕ್ಯೂಸ್ ಏನೋ ಒಂದು ತಪ್ಪು ಮಾಡೇ ಇದ್ದಾನೆ ಅಂತಲೇ ಅರ್ಥ. ಅದಕ್ಕೋಸ್ಕರ ಪ್ಲೆಂಡರು ಇಲ್ಲಿ ಪ್ಲೆಂಡರ್ದು ಏನು ಇದು ಅಂದರೆ ತಪ್ಪು ಮಾಡಿದಾನಲ್ವಾ ಅದಕ್ಕೆ ಶಿಕ್ಷೆ ಆಗುತ್ತಲ್ಲ, ಆದಷ್ಟು ಕಡಿಮೆ ಶಿಕ್ಷೆ ಆಗೋ ಥರ ನೋಡ್ಕೊಳ್ಳೋಕೆ ಟ್ರೈ ಮಾಡುವಂಥದ್ದು ಪ್ಲೆಂಡರು. ಇಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪೊಲೀಸರು ಆದಷ್ಟು ಇವನಿಗೆ ಸ್ಟ್ರಿಕ್ಟ್ ಪನಿಷ್ಮೆಂಟ್ ಆಗಲಿ ಅಂತಲೇ ಕಾಯುವಂಥದ್ದು, ಡೆತ್ ಸೆಂಟೆನ್ಸು ಅಥವಾ ಏನಾದ್ರು ಮಾಡೋದಕ್ಕೋಸ್ಕರ ಇವರು ರಿಕ್ವೆಸ್ಟ್ ಮಾಡ್ಕೊತಾರೆ. ಈ ಕಡೆ ಪ್ಲೆಂಡರು ಆದಷ್ಟು ಕಡಿಮೆ ಪನಿಷ್ಮೆಂಟ್ ಆಗೋ ಥರ ನೋಡ್ಕೊತಾರೆ. ಪನಿಷ್ಮೆಂಟ್ ಅಂತೂ ಟ್ರಯಲ್ಗೆ ಹೋದವ್ರಿಗೆ ಅಕ್ಯೂಸ್ಗಂತೂ ಪನಿಷ್ಮೆಂಟ್ ಖಂಡಿತ ಆಗೇ ಆಗುತ್ತೆ. ಯಾಕೆಂದರೆ ಏನೋ ಒಂದು ತಪ್ಪು ಮಾಡಿರ್ತಾನೆ ಅದಾದ್ಮೇಲೆ ಪ್ರೂವ್ ಆದಮೇಲೆ ಟ್ರಯಲ್ಗೆ ಬಂದಿರೋದು. ಓಕೆನಾ, ನೆಕ್ಸ್ಟ್ ನೋಡೋಣ. ಆಫ್ಟರ್ ಕನ್ಸಿಡರಿಂಗ್ ಆಲ್ ಅದೆಲ್ಲ ಕೇಳಿಸ್ಕೊತಾರಲ್ವ, ಇಬ್ಬರು ಕಡೆದು ಕೇಳಿಸ್ಕೊಂಡು ಎಲ್ಲ ನೋಡಾದ್ಮೇಲೆ ಎಲ್ಲ ಫ್ಯಾಕ್ಟ್ಸ್ ಆ್ಯಂಡ್ ಎವಿಡೆನ್ಸ್ನ ಕನ್ಸಿಡರ್ ಮಾಡಿ ಶಾಲ್ ಬಿ ಪ್ರೊನೌನ್ಸ್ ಇಟ್ಸ್ ಜಡ್ಜ್ಮೆಂಟ್ನ ಅಥವಾ ಡಿಸಿಷನ್ನ ಜಡ್ಜು ಕೊಡ್ತಾರೆ ಜುಡಿಷಿಯಲ್ ಡಿಟರ್ಮಿನೇಷನ್ ಪ್ರಕಾರ. ಇದರೊಳಗೆ ಜಡ್ಜ್ ಡಿಸೈಡ್ ಮಾಡ್ತಾರೆ ಯಾರು ಕಾನ್ವಿಕ್ಷನು, ಯಾರು ಅಕ್ವಿಲೆಂಟರ್ ಅಂದರೆ ಯಾರು ಇನ್ನೋಸೆಂಟು, ಯಾರು ಕ್ರೈಮ್ ಮಾಡಿರೋರು ಅಂತ ಇದರೊಳಗೆ ಡಿಸೈಡ್ ಮಾಡ್ತಾರೆ. ಓಕೆನಾ, ಇವಾಗ ನಾನು ನೆಕ್ಸ್ಟು ಅಂದರೆ ಸ್ವಲ್ಪ ನಾನು ಮಿಕ್ಸ್ ಆಗಿಬಿಟ್ಟಿದೆ ಕ್ಲಾಸ್ ವರ್ಕು, ಬಟ್ ನಾನು ನಿಮಗೆ ಕರೆಕ್ಟ್ ಆರ್ಡರಲ್ಲೇ ಹೇಳ್ತಾ ಹೋಗ್ತೀನಿ. ಇದರೊಳಗೆ ನೀವು ಆಗಲೇ ಬೇಲ್ ಬಗ್ಗೆ ಎಲ್ಲ ತಿಳ್ಕೊಂಡ್ರಲ್ಲ, ನಾನ್ ಬೇಲಬಲ್ಲು ಬೇಲು ಅಂತೆಲ್ಲ. ಇವಾಗ ಇನ್ನೊಂದಿದೆ ಏನಂತಂದರೆ ಬೇಲ್ಗೂ ಮತ್ತು ಆ್ಯಂಟಿಸಿಪೇಟರಿ ಬೇಲ್ಗೂ ಡಿಫ್ರೆನ್ಸ್ ಏನು ಅಂತ ತಿಳ್ಕೊಳ್ಳೋಣ. ಬೇಲಲ್ಲಿ ಏನಂತಂದರೆ ಇದು ಪೋಸ್ಟ್ ಅರೆಸ್ಟ್ ಆದಮೇಲೆ ಆಗುವಂಥ ಪ್ರೋಸೆಸ್ಸು. ಬೇಲ್ನ ನಿಮಗೆ ಅರೆಸ್ಟ್ ಆದಮೇಲೆ ಕೊಡುವಂಥದ್ದು. ಆ್ಯಂಟಿಸಿಪೇಟರಿ ಬೇಲ್ ಬಂದ್ಬಿಟ್ಟು ನೀವು ಅರೆಸ್ಟ್ ಆಗೋಕ್ಕೆ ಮುಂಚೆನೇ ನಿಮಗೆ ಬೇಲ್ನ ಕೊಡೋದಕ್ಕೆ ಆ್ಯಂಟಿಸಿಪೇಟರಿ ಬೇಲ್ ಅಂತ ಕರೀತಾರೆ. ಅದು ಪ್ರೀ ಅರೆಸ್ಟ್ ಪ್ರೋಸೆಸ್ ಅಂತ. ಓಕೆನಾ, ಬೇಲು ಗ್ರ್ಯಾಂಟ್ ಮಾಡ್ತಾರೆ ವೆದರ್ ಇಟ್ ಈಸ್ ಬೇಲೆಬಲ್ ಆರ್ ನಾನ್ ಬೇಲೆಬಲ್. ಯಾವುದೇ ಥರ ಆಗಿದ್ದರೂ ಬೇಲ್ ಗ್ರ್ಯಾಂಟ್ ಮಾಡ್ತಾರೆ. ಆದರೆ ಆ್ಯಂಟಿಸಿಪೇಟರಿ ಬೇಲು ಬರೀ ನಾನ್ ಬೇಲೆಬಲ್ ಥಿಂಗ್ಸಿಗೆ ಮಾತ್ರ ಆ್ಯಂಟಿಸಿಪೇಟರಿ ಬೇಲು ಸಿಗುತ್ತೆ ನಿಮಗೆ. ಇದು ಗ್ರ್ಯಾಂಟ್ ಬೈ ಅಥಾರಿಟಿ ಎನಿ ಅಥಾರಿಟಿ ಮ್ಯಾಜಿಸ್ಟ್ರೇಟ್ ಆರ್ ಆಲ್ ಕೋರ್ಟ್. ಈ ಬೇಲ್ನ ಯಾವುದೇ ಕೋರ್ಟ್ ಬೇಕಾದ್ರೆ ಕೊಡ್ಬೋದು ಅಥವಾ ಮ್ಯಾಜಿಸ್ಟ್ರೇಟ್ ಕೊಡ್ಬೋದು. ಆದರೆ ಆ್ಯಂಟಿಸಿಪೇಟರಿ ಬೇಲ್ನ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಅಷ್ಟೇ ಗ್ರ್ಯಾಂಟ್ ಮಾಡೋ ಆಪ್ಷನ್ ಇರುತ್ತೆ. ಓಕೆನಾ, ಬೇಲ್ ಬಂದ್ಬಿಟ್ಟು ಮ್ಯಾಟರ್ ಆಫ್ ರೈಟ್, ಅಂದರೆ ನಿಂಗೆ ಕೊಡಲೇಬೇಕು ಬೇಲ್ನ. ಅದು ನಾನ್ ಬೇಲಬಲ್ ಅಲ್ಲ, ನಾನ್ ಕಮ್ಮಿಸಿಬಲ್ ಅಫೆನ್ಸ್ ಆಗಿದ್ದರೆ ಕಂಪಲ್ಸರಿ ಬೇಲ್ ಸಿಗುತ್ತೆ ನಿಮಗೆ. ಕಮ್ಮಿಸಿಬಲ್ ಅಫೆನ್ಸ್ ಆದರೆ ಅದು ಆಪ್ಷನಲ್ಲು. ಓಕೆನಾ, ಆದರೆ ಆ್ಯಂಟಿಸಿಪೇಟರಿ ಬೇಲು ಮ್ಯಾಟರ್ ಆಫ್ ರೈಟ್ ಅಲ್ಲ. ಅದು ಬಂದಾಗ ಕೋರ್ಟು ರಿಜೆಕ್ಟಾರು ಮಾಡ್ಬೋದು, ಅಕ್ಸೆಪ್ಟಾರು ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಓಕೆನಾ, ನೆಕ್ಸ್ಟು ಕ್ರಿಮಿನಲ್ದು ಕೋರ್ಟು ಸ್ಟ್ರಕ್ಚರ್ ನೋಡೋಣ. ಫಸ್ಟು ಹೈಯೆಸ್ಟ್ ಕೋರ್ಟ್ ಬಂದ್ಬಿಟ್ಟು ಸುಪ್ರೀಂ ಕೋರ್ಟು. ಇದು ಓನ್ಲಿ ಎಕ್ಸಿಕ್ಯೂಟ್ ಅಪಿಲೆಂಟ್ ಇನ್ ದ ಕ್ರಿಮಿನಲ್ ಮ್ಯಾಟರ್ಸ್. ಅಪಿಲೆಂಟ್ ಅಷ್ಟೇ ಎಕ್ಸಿಕ್ಯೂಷನ್ನ ಮಾಡೋದು ಸುಪ್ರೀಂ ಕೋರ್ಟು. ಹೈಕೋರ್ಟು ಅದ್ರ ನೆಕ್ಸ್ಟ್ ಕೆಳಗಡೆದು ಬಂದ್ಬಿಟ್ಟು ಹೈಕೋರ್ಟು. ಕ್ಯಾನ್ ಪಾಸ್ ಎನಿ ಸೆಂಟೆನ್ಸ್ ಆ್ಯಸ್ ಪ್ರಿಸ್ಕ್ರೈಬ್ ಬೈ ದ ಲಾ. ಯಾವುದೇ ಥರ ಸೆಂಟೆನ್ಸ್, ಡೆತ್ ಸೆಂಟೆನ್ಸ್ ಆಗಲಿ, ಲೈಫ್ ಇಂಪ್ರಿಸನ್ಮೆಂಟ್ ಆಗಲಿ, ಎಷ್ಟು ತನಕ ಇಂಪ್ರಿಸನ್ಮೆಂಟ್ ಬೇಕನ್ನೋ ಹೈಕೋರ್ಟು ಕೊಡ್ಬೋದು. ಅದ್ರ ಕೆಳಗಡೆ ಬಂದ್ಬಿಟ್ಟು ಸೆಕ್ಷನ್ ಕೋರ್ಟ್ ಆರ್ ಜಡ್ಜ್ ಅಂತ ಬರುತ್ತೆ. ಓಕೆನಾ, ಇದು ಬಂದ್ಬಿಟ್ಟು ಕ್ಯಾನ್ ಪಾಸ್ ಎನಿ ಸೆಂಟೆನ್ಸ್ ಆ್ಯಸ್ ಪ್ರಿಸ್ಕ್ರೈಬ್ ಬೈ ದ ಲಾ ಫಾರ್ ಡೆತ್ ಸೆಂಟೆನ್ಸ್ ಪ್ರಯರ್ ಹೈಕೋರ್ಟ್ ಅಪ್ರೂವಲ್ ಇಸ್ ರಿಕ್ವೈರ್ಡ್. ಇವರು ಯಾವ ಸೆಂಟೆನ್ಸ್ ಬೇಕಾದ್ರೂ ಪಾಸ್ ಮಾಡ್ಬೋದು. ಆದರೆ ಡೆತ್ ಸೆಂಟೆನ್ಸ್ ಪಾಸ್ ಮಾಡೋಕ್ಕೆ ಮುಂಚೆ ಪ್ರಯರ್ ಅಪ್ರೂವಲ್ ಇರಬೇಕಾಗತ್ತೆ ಹೈಕೋರ್ಟಿಂದ. ನೆಕ್ಸ್ಟು ಅಸಿಸ್ಟೆಂಟ್ ಸೆಕ್ಷನ್ ಕೋರ್ಟ್ ನೋಡೋಣ. ಇದ್ರದ್ದು ಬಂದ್ಬಿಟ್ಟು ಯಾವುದೇ ಥರ ಸೆಂಟೆನ್ಸು ಪ್ರಿಸ್ಕ್ರೈಬ್ ಬೈ ದ ಲಾ ಮಾಡ್ಬೋದು ಇವರು. ಬಟ್ ಎಕ್ಸೆಪ್ಟ್ ಡೆತ್ ಸೆಂಟೆನ್ಸು, ಲೈಫ್ ಇಂಪ್ರಿಸನ್ಮೆಂಟ್ ಮೋರ್ ದ್ಯಾನ್ 10 years ಇವರು ಶಿಕ್ಷೆ ಕೊಡೋಕ್ಕಾಗಲ್ಲ. ಅದಕ್ಕಿಂತ ಲೆಸ್ ದ್ಯಾನ್ 10 years ಇವ್ರು ಶಿಕ್ಷೆ ಕೊಡೋಕ್ಕಾಗತ್ತೆ. ಓಕೆನಾ, ನೆಕ್ಸ್ಟು ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಥವಾ ಚೀಫ್ ಮೆಟ್ರೋಪಾಲಿಟಿಕ್ ಮ್ಯಾಜಿಸ್ಟ್ರೇಟ್ ಅಂತ ಕರೀತಾರೆ. ಇವ್ರು ಬಂದ್ಬಿಟ್ಟು ಕ್ಯಾನ್ ಪಾಸ್ ಎನಿ ಸೆಂಟೆನ್ಸಸ್ ಪ್ರಿಸ್ಕ್ರೈಬ್ಡ್ ಇನ್ ಅ ಲಾ ಎಕ್ಸೆಪ್ಟ್ ಡೆತ್ ಸೆಂಟೆನ್ಸ್, ಇಂಪ್ರಿಸನ್ಮೆಂಟ್, ಲೈಫ್ ಇಂಪ್ರಿಸನ್ಮೆಂಟ್ ನಾಟ್ ಮೋರ್ ದ್ಯಾನ್ 7 years. 7 yearsಗಿಂತ ಮುಂಚೆ 7 yearsಗಿಂತ ಜಾಸ್ತಿ ಇರೋವಂಥ ಇಂಪ್ರಿಸನ್ಮೆಂಟ್ ಇವ್ರು ಕೊಡೋಕ್ಕಲ್ಲ. ಇವರು 10 yearsಗಿಂತ ಜಾಸ್ತಿ ಕೊಡೋಕ್ಕಲ್ಲ, ಇವರು 7 yearsಗಿಂತ ಜಾಸ್ತಿ ಕೊಡೋಕ್ಕಲ್ಲ.
ನೆಕ್ಸ್ಟ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ ನೋಡೋಣ. ಇವ್ರು ಕ್ಯಾನ್ ಪಾಸ್ ಎನಿ ಸೆಂಟೆನ್ಸ್ ಆ್ಯಸ್ ಪ್ರಿಸ್ಕ್ರೈಬ್ ಬೈ ದ ಲಾ. ಯಾವುದೇ ಥರ ಸೆಂಟೆನ್ಸು ಇವರು ಪಾಸ್ ಮಾಡ್ಬೋದು, ಲಾ ಪ್ರಿಸ್ಕ್ರೈಬ್ ಮಾಡೋವಂಥದ್ದು, ಎಕ್ಸೆಪ್ಟ್ ಡೆತ್ ಸೆಂಟೆನ್ಸ್, ಲೈಫ್ ಇಂಪ್ರಿಸನ್ಮೆಂಟು ಮತ್ತು ಇಂಪ್ರಿಸನ್ಮೆಂಟ್ ಮೋರ್ ದ್ಯಾನ್ 3 years ಇವ್ರು ಪಾಸ್ ಮಾಡೋಕ್ಕಾಗಲ್ಲ. ಮತ್ತು ಫೈನು ಅಷ್ಟೇ ಮೋರ್ ದ್ಯಾನ್ 10,000 ಇವ್ರು ಪಾಸ್ ಮಾಡೋಕ್ಕಾಗಲ್ಲ, ಅಥವಾ ಬೋತ್ ಯಾವ್ದು ಬೇಕಾದ್ರೂ ಇವ್ರು ಪಾಸ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಸೆಕೆಂಡ್ ಕ್ಲಾಸ್. ಫಸ್ಟ್ ಕ್ಲಾಸ್ ಕೆಳಗಡೆ ಸೆಕೆಂಡ್ ಕ್ಲಾಸ್ ಅವ್ರು ಬರ್ತಾರೆ. ಇವರು ಕ್ಯಾನ್ ಪಾಸ್ ಎನಿ ಸೆಂಟೆನ್ಸ್ ಆ್ಯಸ್ ಪ್ರಿಸ್ಕ್ರೈಬ್ ಬೈ ದ ಲಾ. ಯಾವುದೇ ಥರ ಸೆಂಟೆನ್ಸ್ ಕೂಡ ಇವರು ಪಾಸ್ ಮಾಡ್ಬೋದು ಪ್ರಿಸ್ಕ್ರೈಬ್ ಬೈ ದ ಲಾ, ಎಕ್ಸೆಪ್ಟ್ ಡೆತ್ ಸೆಂಟೆನ್ಸ್, ಲೈಫ್ ಇಂಪ್ರಿಸನ್ಮೆಂಟ್ ಮೋರ್ ದ್ಯಾನ್ 1 yearಗಿಂತ ಜಾಸ್ತಿ ಇರೋ ಇಂಪ್ರಿಸನ್ಮೆಂಟ್ ಇವ್ರು ಕೊಡೋಕ್ಕಾಗಲ್ಲ. ಫೈನ್ ನಾಟ್ ಮೋರ್ ದ್ಯಾನ್ 5,000ಗಿಂತ ಜಾಸ್ತಿ ಇರೋ ಫೈನ್ ಅಮೌಂಟ್ನೆಲ್ಲ ಇವರು ಕೊಡೋಕ್ಕಾಗಲ್ಲ, ಅಥವಾ ಬೋತ್. ಓಕೆನಾ. ಇವ್ರ ಕೆಳಗೆ ಬರೋದು ಇದೆ ಲಾಸ್ಟ್ನೇದು. ಇವರು ಬಂದ್ಬಿಟ್ಟು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂತ. ಇವ್ರು ಬಂದ್ಬಿಟ್ಟು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗ್ತಾರೆ. ಇವರು ಅಪಾಯಿಂಟೆಡ್ ಬೈ ದ ಇವರು ಅಪಾಯಿಂಟ್ ಆಗಿರ್ತಾರೆ ಎವ್ರಿ ಡಿಸ್ಟ್ರಿಕ್ಕಿಗೆ ಬೈ ದ ಸ್ಟೇಟ್ ಗೌರ್ಮೆಂಟು ಎವ್ರಿ ಡಿಸ್ಟ್ರಿಕ್ಕಿಗೆ ಇವ್ರನ್ನ ಅಪಾಯಿಂಟ್ ಮಾಡಿರ್ತಾರೆ ಟು ಮೈಂಟೈನ್ ದ ಲಾ ಆ್ಯಂಡ್ ಆರ್ಡರ್ ಇನ್ ಆರ್ಡರ್ ಟು ವೇರ್ ದೇ ಅಪಾಯಿಂಟ್. ಯಾವ ಪ್ಲೇಸಲ್ಲಿ ಅವ್ರು ಅಪಾಯಿಂಟ್ ಆಗಿರ್ತಾರೋ ಆ ಪ್ಲೇಸಲ್ಲಿ ಲಾ ಆ್ಯಂಡ್ ಆರ್ಡರ್ನ ಫಾಲೋ ಮಾಡಲೇಬೇಕು ಅಂತ ನೋಡ್ಕೊಳ್ಳೋ ಅಂಥವ್ರು ಇವರಾಗಿರ್ತಾರೆ. ನಾವಿಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಜುಡಿಷಿಯಲ್ ಮತ್ತು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಬಗ್ಗೆ ನೋಡೋಣ. ಜುಡಿಷಿಯಲ್ ಮ್ಯಾಜಿಸ್ಟ್ರೇಟು, ಇವರು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟು. ಜುಡಿಷಿಯಲ್ ಮ್ಯಾಜಿಸ್ಟ್ರೇಟಲ್ಲಿ 2 ಟೈಪ್ಸ್ ಇದೆ, JMFC ಮತ್ತು JMSC ಅಂತ. ಈಗ ಆಲ್ರೆಡಿ ನೋಡಿದ್ದೀವಲ್ಲ, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸು, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಸೆಕೆಂಡ್ ಕ್ಲಾಸು. ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟಲ್ಲೂ ಅಷ್ಟೇ 2 ಟೈಪ್ ಇದೆ, ಒಂದು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು, ಇನ್ನೊಂದು ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಅಂತಾರೆ, ಅಥವಾ ಎಕ್ಸಿಕ್ಯೂಟಿವ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂತಾರೆ. ಏನಂತಂದರೆ ಎಕ್ಸಿಕ್ಯೂಟಿವ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕರೆಕ್ಟಾಗಿರುತ್ತೈತಾ, ಆದರೆ ಒಂದು ಇಷ್ಟು ಪ್ಲೇಸಿಗೆ ಒಂದು ಎಕ್ಸಿಕ್ಯೂಟಿವ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂತ ಅಪಾಯಿಂಟ್ ಮಾಡಿರ್ತಾರೆ. ಬಟ್ ಅದು ಅವ್ರು ಹೇಳಿದ್ದಕ್ಕಿಂತ ಪ್ಲೇಸ್ ಇನ್ನೂ ದೊಡ್ಡದಾಗಿದ್ರೆ ಅದ್ರೊಳಗೆ ಇನ್ನೊಂದು ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಅಂತ ಇನ್ನೊಬ್ರನ್ನ ಅಪಾಯಿಂಟ್ ಮಾಡ್ತಾರೆ. ಓಕೆನಾ. ಇವರು ಕೇಸಸ್ನ ತೊಗೊತಾರೆ ವಿಚ್ ಇಸ್ ಲೆಸ್ ದ್ಯಾನ್ 3 years. 3 yearsಗಿಂತ ಲೆಸ್ ದ್ಯಾನ್ ಅಂದರೆ ಬೇಸಿಕಲಿ ಬೇಲೆಬಲ್ದು ಕೇಸಸ್ ಇರುತ್ತಲ್ಲ, ಚಿಕ್ಕ ಮೈನರ್ ಕೇಸಸ್ ಇರುತ್ತಲ್ಲ, ಅದನ್ನೆಲ್ಲ ಇವರು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ತೊಗೊಂಡು ಸಾಲ್ವ್ ಮಾಡ್ತಾರೆ. ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟು ಕೇಸ್ ತೊಗೊಳೋದಲ್ಲ, ಅಂದರೆ ಇವರು ಯಾವ ಏರಿಯಾಗೆ ಅಪಾಯಿಂಟ್ ಮಾಡಿರ್ತಾರೋ ಅವ್ರು ಅದನ್ನು ಕೇರ್ ಮಾಡ್ತಾರೆ. ಟೇಕ್ ಕೇರ್ ಆಫ್ ವಿಚ್ ಏರಿಯಾ ದೇ ಈಸ್ ಅಪಾಯಿಂಟೆಡ್. ಓಕೆನಾ. ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ನ ಅಪಾಯಿಂಟ್ ಮಾಡೋದು ಬಂದುಬಿಟ್ಟು ಹೈಕೋರ್ಟ್. ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ನ ಅಪಾಯಿಂಟ್ ಮಾಡೋದು ಸ್ಟೇಟ್ ಗೌರ್ಮೆಂಟ್. ಜುಡಿಷಿಯಲ್ ಮ್ಯಾಜಿಸ್ಟ್ರೇಟು ಕೆನಾಟ್ ಪಾಸ್ ಸೆಕ್ಷನ್ 144. ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟು ಕ್ಯಾನ್ ಪಾಸ್ ಸೆಕ್ಷನ್ 144. ನೆಕ್ಸ್ಟ್ ಹೇಳ್ತೀನಿ ಸೆಕ್ಷನ್ 144 ಅಂದರೆ ಏನು ಅಂತ ನೆಕ್ಸ್ಟ್ ಹೇಳ್ತೀನಿ. ಆಮೇಲೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟು ಡಸ್ ನಾಟ್ ಹ್ಯಾವ್ ಪವರ್ ಟು ಟೇಕ್ ಕೇರ್ ಆಫ್ ಲಾ ಆ್ಯಂಡ್ ಆರ್ಡರ್. ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಹ್ಯಾವ್ ಪವರ್ ಟು ಟೇಕ್ ಲಾ ಆ್ಯಂಡ್ ಆರ್ಡರ್. ಇವಾಗ ಏನಂತ ಹೇಳ್ತೀನಿ ನೋಡಿ. 144 ಅಂದರೆ ಏನು, ಲಾ ಆ್ಯಂಡ್ ಆರ್ಡರ್ನ ಟೇಕ್ ಕೇರ್ ಮಾಡೋದು ಏನು ಅಂತ. ದ ಪವರ್ ಟು ಇಶ್ಯೂ ಆರ್ಡರ್ ಇನ್ ಅರ್ಜೆಂಟ್ ಕೇಸಸ್ ಆಫ್ ನ್ಯೂಸೆನ್ಸ್. ಯಾವುದೇ ಒಂದು ಅರ್ಜೆಂಟ್ ಕೇಸಸ್ ನ್ಯೂಸೆನ್ಸ್ ಇದ್ದಾಗ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟುಗೆ ಪವರ್ ಇರುತ್ತೆ ಆರ್ಡರ್ ಕೊಡೋದಕ್ಕೆ. ಇನ್ ಕೇಸ್ ವೇರ್ ದ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆರ್ ಸಬ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂದರೆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟಲ್ಲಿ 2 ಟೈಪ್ಸ್ ಇದೆಯಲ್ಲ ಅವರು ಆರ್ ಎನಿ ಅದರ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಇನ್ ಆರ್ಡರ್ ಆ್ಯನ್ ಆಪ್ಷನ್ ದಟ್ ದೇರ್ ಈಸ್ ನೋ ಸಫಿಷಿಯಂಟ್ there is number of sufficient reason for the conducting proceeding of under section 144 CRPC 1973. ಏನಂತಂದರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು ಸಬ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗೆ ನಂಬರ್ ಆಫ್ ಸಫಿಷಿಯೆಂಟ್ ರೀಸನ್ಸ್ ಇದೆ. ಅಂದರೆ ಇಲ್ಲೇನೋ ಒಂದು ಕೇಸ್ ಆಗಿದೆ, ಅದರಿಂದ ಏನೋ ಪ್ರಾಬ್ಲಮ್ ಆಗ್ತಿದೆ, ಸಫಿಷಿಯೆಂಟ್ ರೀಸನ್ಸ್ ಎಲ್ಲ ಇದೆ, ಆದ್ದರಿಂದ ಕಂಡಕ್ಟ್ ಮಾಡೋಕ್ಕಾಗುತ್ತೆ 144ನ ಅಂತ. 144 ಅಂದರೆ ಬೇಸಿಕಲಿ ಏನಂತ ಹೇಳ್ತೀನಿ ನೋಡಿ. ಯಾವುದೇ ಏನೋ ಒಂದು ಕ್ರೈಮು ಅಥವಾ ಏನೋ ಒಂದು ನ್ಯೂಸೆನ್ಸ್ ಆಗಿರುತ್ತೆ ಆಯಿತಾ, ಆವಾಗ ಸಡನ್ನಾಗಿ ಇವರು ಎಕ್ಸಿಕ್ಯೂಟಿವ್ ಮಿನಿಸ್ಟರ್ ಇರ್ತಾರಲ್ಲ ಅವರು ಈ 144ನ ಪಾಸ್ ಮಾಡ್ತಾರೆ. 144 ಅಂದರೆ ಆ ಟೈಮಲ್ಲಿ ಯಾವುದೇ ಥರ ಆ್ಯಕ್ಟಿವಿಟೀಸ್ ಮಾಡೋಂಗಿಲ್ಲ. ಅಂದರೆ ಡೇಂಜರಸ್ಸು ಅಥವಾ ಡೈಲಿ ಆ್ಯಕ್ಟಿವಿಟೀಸ್ ಮಾಡ್ತಾರಲ್ಲ ಅದನ್ನು ಬಿಟ್ಟು ಬೇರೆ ಯಾವ ಆ್ಯಕ್ಟಿವಿಟೀಸು ಮಾಡೋಂಗಿಲ್ಲ. ಡೈಲಿ ಮಾಡೋ ಆ್ಯಕ್ಟಿವಿಟೀಸ್ ಮಾಡ್ಬೋದು. ಅಂದರೆ ಹೋಗೋ ಒಂದು 5 ಜನ ನಿಂತ್ಕೊಬಿಟ್ಟು ಮಾತಾಡೋಂಗಿಲ್ಲ, ಆ ಥರ ಎಲ್ಲ ಇಲ್ಲ. ಡೇಂಜರಸ್ ಆ್ಯಕ್ಟಿವಿಟಿ ಅಥವಾ ಯಾವುದೇ ಒಂದು ಹ್ಯೂಮನ್ ಲೈಫ್ಗೆ, ಹೆಲ್ತ್ಗೆ, ಸೇಫ್ಟಿಗೆ ಇದಾಗೋವಂಥ ಹಾನಿ ಆಗೋವಂಥ ಆ್ಯಕ್ಟಿವಿಟೀಸ್ನ ಮಾಡೋಂಗಿಲ್ಲ.
ಜೊತೆಗೆ ಏನಂತ ಪೊಲೀಸು ರೌಂಡ್ಸ್ ಆಗ್ತಾನೆ ಇರ್ತಾರೆ, ಅಲ್ಲದೆ ಪೊಲೀಸ್ಗಳೆಲ್ಲ ಇರ್ತಾರೆ. ಯಾರ ಮೇಲಾದರೂ ಡೌಟ್ ಬಂತು ಅಂದರೆ ಆಗಲೇ ಅರೆಸ್ಟ್ ಮಾಡ್ತಾರೆ, ಆ ಥರ ಎಲ್ಲ ಮಾಡ್ತಾರೆ, ಅಂದರೆ ನೋಡ್ಕೋತಾ ಇರ್ತಾರೆ. ಸುಮ್ಮನೆ ಯಾರು ಬಂದುಬಿಟ್ಟು ಏನೇನೋ ಮಾಡೋದು, ಆ್ಯಕ್ಟಿವಿಟೀಸ್ನೆಲ್ಲ ಮಾಡೋದು ಆ ಥರ ಎಲ್ಲ ಬಿಡೋದಿಲ್ಲ. ಓಕೆನಾ. ಇಲ್ಲಿ ದ ಮ್ಯಾಜಿಸ್ಟ್ರೇಟ್ ಥ್ರೂ ರೈಟಿಂಗ್ ಆರ್ಡರ್ ಆ್ಯಂಡ್ ಬೈ ಪ್ರೊವೈಡಿಂಗ್ ಮೆಟೀರಿಯಲ್ ಫ್ಯಾಕ್ಟ್ಸ್, ಯಾವ ಫ್ಯಾಕ್ಟ್ಸ್ ಇದೆಯೋ ಮತ್ತು ರೈಟಿಂಗ್ ಆರ್ಡರ್ ಪ್ರಕಾರ ಅವರು ಕ್ಯಾನ್ ಡೈರೆಕ್ಟ್ ಎ ಪರ್ಸನ್ ಟು ಸ್ಟಾಪ್ ಸರ್ಟನ್ ಆ್ಯಕ್ಟ್, ಒಂದೊಂದು ಆ್ಯಕ್ಟ್ಗಳನ್ನ ಮಾಡದೇ ಇರೋ ಥರ ಸ್ಟಾಪ್ ಮಾಡ್ಬೋದು ಇವರು, ವಿಚ್ ಮೇ ರಿಸಲ್ಟ್ ಇನ್ ಟು ದ ಡಿಸ್ಟರ್ಬೆನ್ಸ್ ಆಫ್ ಪಬ್ಲಿಕ್ ಲಾ ಆ್ಯಂಡ್ ಆರ್ಡರ್. ಯಾವುದು ಲಾ ಆ್ಯಂಡ್ ಆರ್ಡರ್ ಲಾ ಆ್ಯಂಡ್ ಆರ್ಡರ್ನ ಡಿಸ್ಟರ್ಬೆನ್ಸ್ ಮಾಡುತ್ತೋ ಅದು, ಟು ಸ್ಟಾಪ್ ಆ್ಯನ್ ಆ್ಯಕ್ಟ್ ವಿಚ್ ಈಸ್ ಡೇಂಜರಸ್ ಟು ದ ಹ್ಯೂಮನ್ ಲೈಫ್, ಹೆಲ್ತ್ ಆ್ಯಂಡ್ ಸೇಫ್ಟಿ. ಇದಕ್ಕೆಲ್ಲ ಡೇಂಜರಸ್ ಆಗೋಂಥ ಆ್ಯಕ್ಟ್ನ ಮಾಡದೇ ಇರಲಿ ಅನ್ನೋ ಥರ ಸ್ಟಾಪ್ ಮಾಡೋಂಥದ್ದು. ಆ್ಯನ್ ಆರ್ಡರ್ ಅಂಡರ್ ದಿಸ್ ಸೆಕ್ಷನ್ ಮೇ ಬಿ ಪಾಸ್ ಬೈ ದ ಎಕ್ಸ್ ಪಾರ್ಟಿ ಇನ್ ಕೇಸ್ ಆಫ್ ಎಮರ್ಜೆನ್ಸಿ. ಏನಿದು ಎಕ್ಸ್ ಪಾರ್ಟಿ ಅಂದರೆ, ಇವಾಗ ನಿಮಗೆ ಇದೆಲ್ಲ ಮಾಡಬಾರ್ದು ಅಂತೆಲ್ಲ ಹೇಳಿರ್ತೀರ, ಅಂದರೆ ಈ ಪ್ಲೇಸಲ್ಲಿ ಯಾವುದೇ ಥರ ಆ್ಯಕ್ಟಿವಿಟೀಸು ಇಲ್ಲಿ ಅಂದರೆ ಅನ್ಯೂಶುವಲ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋಂಗಿಲ್ಲ ಆ ಥರ ಎಲ್ಲ ಹೇಳಿರ್ತೀರ. ಒಂದೊಂದು ಸತಿ ಒಂದೊಂದು ಕಂಪ್ನಿಗೆ ಅಥವಾ ಒಂದೊಂದು ಇಂಡಿವಿಜುವಲ್ಸ್ಗೆ ನೀವು ಹಿಂಗೆ ಮಾಡೋಂಗಿಲ್ಲ ಆ ಥರ ಎಲ್ಲ ಹೇಳಿರ್ತೀರ. ಒಂದೊಂದು ಸತಿ ಏನಂತ ಅಂದರೆ, ನಿಮಗೆ ಯಾರ ಮೇಲೆ ಆರ್ಡರ್ ಕೊಡಬೇಕು ಅಂದರೆ ಸ್ಟಾಪ್ ಮಾಡಬೇಕು ಅಂತ ಗೊತ್ತಾಗಲ್ಲ, ಅಂದರೆ ಯಾರು ಆ್ಯಕ್ಟಿವಿಟಿ ಮಾಡ್ತಿದ್ದಾರೆ ಆ ಥರ ಸ್ಟಾಪ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಆವಾಗ ಎಕ್ಸ್ ಪಾರ್ಟಿ ಡಿಗ್ರಿ ಇದು ಮಾಡ್ತಾರೆ, ಎಕ್ಸ್ ಪಾರ್ಟಿನ ಇದು ಮಾಡ್ತಾರೆ. ಎಕ್ಸ್ ಪಾರ್ಟಿ ಡಿಗ್ರಿ ಅಲ್ಲ, ಎಕ್ಸ್ ಪಾರ್ಟಿನ ಮಾಡ್ತಾರೆ. ಡಿಗ್ರಿ ಅಂತ ಬೇರೆ ಆಗ್ಬಿಡುತ್ತೆ, ಎಕ್ಸ್ ಪಾರ್ಟಿನ ಮಾಡ್ತಾರೆ. ಆ ಎಕ್ಸ್ ಪಾರ್ಟಿ ಅಂತ ಅಂದರೆ ಅಲ್ಲಿ ಏನು ಸ್ಪೆಸಿಫೈ ಆಗಿರಲ್ಲ, ಇವ್ರ ನೇಮು ಇವ್ರು ಇದು ಮಾಡಬಾರ್ದು, ಇವ್ರನ್ನ ಈ ಆ್ಯಕ್ಟಿವಿಟಿಯಿಂದ ಸ್ಟಾಪ್ ಮಾಡಬೇಕು ಅಂತ ನೇಮ್ ಸ್ಪೆಸಿಫಿಕ್ ಆಗಿರಲ್ಲ, ಜನ್ರಲಿ ಕೊಟ್ಟಿರ್ತಾರೆ. ಈ ಆ್ಯಕ್ಟಿವಿಟಿ ಮಾಡೋರು ಸ್ಟಾಪ್ ಮಾಡಬೇಕು ಜನ್ರಲ್ಲಾಗಿ ಎಲ್ಲರಿಗೂ ಇದಾಗೋ ಥರ ಕೊಟ್ಟಿರ್ತಾರೆ. ಓಕೆನಾ. ಅದನ್ನ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಅಥವಾ ಯಾರು ಮಾಡ್ತಿದ್ದಾರೆ ಅಂತ ಯಾರ ಮೇಲೆ ಇದು ಸ್ಟಾಪ್ ಮಾಡಿಸ್ಬೇಕು ಅಂತ ಗೊತ್ತಾಗದಿದ್ದಾಗ ಈ ಥರ ಮಾಡ್ತಾರೆ. ಯೂಶ್ವಲಿ ಈ ಆರ್ಡರ್ ಏನಂತ ಅಂದರೆ, ಆ ಟೈಮಲ್ಲಿ ಏನೂ ನಡೆಯಲ್ಲ ಆ ಸ್ಟೇಟು ಆ ಪ್ಲೇಸಲ್ಲೋ, ಆ ಏರಿಯಾ ಇರುತ್ತೋ ಆ ಏರಿಯಾದಲ್ಲಿ ಯಾವುದೇ ಥರ ಆ್ಯಕ್ಟಿವಿಟೀಸು ನಡೀದೇ ಇರೋ ಥರ ನೋಡ್ಕೊಳ್ಳೋವಂಥದ್ದು. ಈ ಆರ್ಡರು ಅಂಡರ್ ದಿಸ್ ಸೆಕ್ಷನು ರಿಮೈನ್ ಇನ್ ಫೋರ್ಸ್ ಫಾರ್ 2 months ತನಕ. ಕೆಲವೊಂದು ಸತಿ ಬೇಗನೆ ಅಂದರೆ ಎಲ್ಲ ಕ್ಲಿಯರ್ ಆಯಿತು ಅಂದರೆ 1-2-3 ದಿನಕ್ಕೆ ತೆಗ್ದುಬಿಡ್ತಾರೆ. ಕೆಲವು ಸತಿ ಒಂದು 10 ದಿನ ಇಟ್ಕೋತಾರೆ. ಆ ಥರ ಡಿಫ್ರೆಂಟ್ ಇರುತ್ತೆ. ಅಲ್ಲಿ ಹೇಗೆ ನಡೀತಾ ಇದೆ ಆ್ಯಕ್ಟಿವಿಟೀಸು. ಇದೇ ಹೇಳೋದಾದರೆ, ಇವಾಗ ಜಮ್ಮು ಕಾಶ್ಮೀರಲ್ಲಿ ಏನಾದ್ರು ಉಗ್ರರೆಲ್ಲ ಏನಾದ್ರು ಮಾಡ್ತಿದ್ದಾರೆ ಅಂತ ಡೌಟ್ ಬಂದಾಗ ಈ ಥರ ಇದು ಮಾಡ್ತಾರೆ, ಅಂದರೆ ಸೆಕ್ಷನ್ 144 ಇಂಪೋಸ್ ಮಾಡ್ತಾರೆ. ಆವಾಗ ಅಲ್ಲಿ ಎಲ್ಲನೂ ಪೊಲೀಸ್ ಕೈಯಲ್ಲೇ ಇರುತ್ತೆ. ಅವ್ರೇನೇ ಯಾರು ಏನು ಪೊಲೀಸ್ ಕೈಯಲ್ಲಿ ತಪ್ಪಿಸ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಒಂದು ಟೈಮಲ್ಲಿ ಈ ಸೆಕ್ಷನ್ 144 ಬಂದುಬಿಟ್ಟು ಜಮ್ಮು ಕಾಶ್ಮೀರಲ್ಲಿ ಇಂಪೋಸ್ ಆಗಿತ್ತು. ಅಪ್ ಟು 6 months ತನಕ ಇಂಪೋಸ್ ಆಗಿತ್ತು. ಈ ಎಕ್ಸ್ ಪಾರ್ಟಿ ಡಿಗ್ರಿ 2 months ತನಕ ಮಾಡ್ಬೋದು. ಬೇಕಿದ್ರೆ ಫರ್ದರ್ ಎಕ್ಸ್ಟೆನ್ಷನ್ ಮಾಡ್ಕೋಬೋದು. ನಾಟ್ ಮೋರ್ ದೆನ್ 6 months. 6 monthsಗಿಂತ ಜಾಸ್ತಿ ಎಕ್ಸ್ಟೆನ್ಷನ್ ಮಾಡೋಕ್ಕಾಗಲ್ಲ. ಇದು ಬಂದುಬಿಟ್ಟು ಎಸ್ ಟಿ ಹತ್ರ ಪರ್ಮಿಷನ್ ಇಸ್ಕೊಂಡು 6 months ತನಕ ಎಕ್ಸ್ಟೆಂಡ್ ಮಾಡ್ಬೋದು ಅಷ್ಟೇ. ಅದಾದಮೇಲೆ ಮಾಡೋಕ್ಕಾಗಲ್ಲ. ಇಲ್ಲಿಗೆ ನಾನು ಪಾರ್ಟ್ 1ನ ಮುಗಿಸಿದ್ದೀನಿ. ಪಾರ್ಟ್ 2ನ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ.